ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್ ಪ್ರಿಯರೇ, ಎಚ್ಚರಗೊಂಡಿದ್ದೀರಾ? ಒಂದು ವೇಳೆ ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ನಿಮಗೆ ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ವಾಟ್ ಎವರ್ ಮೇ ಬಿ ದ ಟೈಮ್ ವಿ ಸ್ಪೆಂಡ್ ವಿತ್ ದ ಲಾರ್ಡ್ ಇಸ್ ದ ಗ್ರೇಟೆಸ್ಟ್ ಟೈಮ್ ಇನ್ ದ ಹೋಲ್ ವರ್ಲ್ಡ್. ಹೌದಲ್ಲವೇ? ಪ್ರಪಂಚದಲ್ಲಿಯೇ ಅತ್ಯಂತ ಪ್ರಾಮುಖ್ಯವಾದ ಸಮಯ. ಎಲ್ಲೆಲ್ಲಿಗೋ ಹೋಗುವಂಥದ್ದಲ್ಲ, ಏನೇನೋ ನೋಡಿ ಅನುಭವಿಸುವಂಥದ್ದಲ್ಲ, ಆದರೆ ನಮ್ಮ ದೇವರ ಸನ್ನಿಧಿಯಲ್ಲಿ ಸಂಪೂರ್ಣ ಸಂತೋಷವಾಗಿ ಕಳೆಯಬೇಕು. ನಾವು ಆತನ ನಾಮದಲ್ಲಿ ಕೂಡಿ ಬರುವಾಗ, ಆತನ ವಾಕ್ಯ ಧ್ಯಾನಿಸುತ್ತಿರುವಾಗ ಆತನ ಸನ್ನಿಧಿ ನಮ್ಮ ಮಧ್ಯೆ ಇರುತ್ತೆ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮ್ಮ ಸನ್ನಿಧಿಗೆ ನಾವು ಬರುತ್ತಿದ್ದೇವೆ. ನಿಮ್ಮ ಸನ್ನಿಧಿ ನಮಗೆ ಅನುಗ್ರಹಿಸಿ ನಮ್ಮೆಲ್ಲರಿಗೂ ಸಮೀಪವಾಗಿದ್ದು ನೀವೇ ನಮ್ಮೊಂದಿಗೆ ಮಾತಾಡಿ ನಮ್ಮ ಮೊರೆಯನ್ನು ಲಾಲಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಹೇಗಿದ್ದೀರಿ ಪ್ರಿಯರೇ? ಕಳೆದ ರಾತ್ರಿ ಪ್ರಶಾಂತವಾಗಿ ನಿದ್ದೆ ಮಾಡಿದ್ದೀರಾ? ದೇವರನ್ನು ಸ್ತುತಿಸುತ್ತಾ ಇದ್ದೀರಾ? ಬಾಧೆ, ಚಿಂತೆ, ಸಮಸ್ಯೆಗಳೊಂದಿಗೆ ಹೋರಾಡುತ್ತಾ ಇದ್ದೀರಾ? ಬಹಿರಂಗವಾಗಿ ಲೋಕ ಸಂಬಂಧವಾದ ಕಾರ್ಯಗಳಲ್ಲಿ ಪಾಲ್ಗೊಳ್ಳುತ್ತಾ ಏನೇನು ಸಂಪಾದಿಸಿಕೊಳ್ಬೇಕು, ಕಟ್ಟಿಕೊಳ್ಬೇಕು, ಬಿಸ್ನೆಸ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಈ ದಿನ ಮನುಷ್ಯನು ಎಷ್ಟೋ ಪ್ರಯಾಸ ಪಡುತ್ತಾ ಏನೇನೋ ಸಾಧಿಸಬೇಕಂದ್ಕೊಳ್ತಿದ್ದಾನೆ, ಆದರೆ ಎಲ್ಲದರಲ್ಲಿಯೂ ವಿಫಲನಾಗ್ತಿದ್ದಾನೆ. ಕೆಲವರಂತೂ ಪ್ರತಿಯೊಂದಕ್ಕೂ ಒಂದು ನೆಪ ಹೇಳ್ತಾರೆ. ಏನ್ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ ಏನೂ ಮಾಡಲು ಬಿಡ್ತಾ ಇಲ್ಲ ಸೈತಾನನು ಅನ್ನುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳಲು ಬಿಡ್ತಾ ಇಲ್ಲ ಸೈತಾನನು, ಬೈಬಲ್ ಓದಿಕೊಳ್ಳಲು ಬಿಡ್ತಾ ಇಲ್ಲ ಸೈತಾನನು, ಚರ್ಚಿಗೆ ಹೋಗಲು ಬಿಡ್ತಾ ಇಲ್ಲ ಸೈತಾನನು, ಕಾಣಿಕೆ ಕೊಡೋಣ ಅಂದಾಗೆಲ್ಲ ಸೈತಾನನು ಏನಾದ್ರೂ ಮಾಡ್ತಾನೆ. ಸಂತೋಷವಾಗಿರೋಣ ಅಂದ್ಕೊಂಡ್ರೆ ಸೈತಾನನು ಬಂದು ಬಾಧೆಪಡಿಸ್ತಾನೆ. ಏನ್ ಪ್ರಿಯರೇ, ಪ್ರತಿಯೊಂದಕ್ಕೂ ಅವನ ಮೇಲೆ ನಿಂದೆ ಹೊರಿಸ್ತೀರಿ? ಅವನು ನಮ್ಮ ವಿರೋಧಿಯಾಗಿದ್ದಾನೆ. ಅವನ ಕೆಲಸವೇ ಅದಾಗಿದೆ. ಅವನ ಕೆಲಸ ಹಾಳು ಮಾಡುವುದು, ನಾಶ ಮಾಡುವುದು, ಬಾಧೆಪಡಿಸುವುದು, ದುಃಖಪಡಿಸುವುದು, ಮೋಸ ಮಾಡುವಂಥದ್ದು, ನಮ್ಮನ್ನು ತಪ್ಪು ದಾರಿ ಹಿಡಿಸುವಂಥದ್ದಾಗಿದೆ. ಯಾಕೆ ಅಷ್ಟೊಂದು ಹೆಚ್ಚಾಗಿ ಸೈತಾನನ ಬಗ್ಗೆ ಧ್ಯಾನಿಸುತ್ತಾ ಇರ್ತೀರಿ? ಅವನಿಗಿಂತಲೂ ದೊಡ್ಡ ಶಕ್ತಿಯುಳ್ಳಂತಹ ನಮ್ಮ ಕರ್ತನು ನಮ್ಮ ಸಂಗಡ ಇರುವಾಗ ಸೋತು ಹೋದ ಶತ್ರುವಾಗಿರುವ ಸೈತಾನನ ಕುರಿತು ನಾವು ಯಾಕೆ ಆಲೋಚಿಸಬೇಕು? ಯಾಕೆ ಭಯಪಡಬೇಕು ಹೇಳಿ? ಅವನು ನಮಗೆ ಯಾವ ಕೇಡು ಮಾಡಲಾರನು. ಮತ್ತೆ ಮಾಡ್ತಿದ್ದಾನಲ್ಲವೋ ಅನ್ನುತ್ತೀರಾ? ಹೌದು. ಮತ್ತೆ ನೋಡಿ ಪ್ರಿಯರೇ, ದೇವರ ಸಮೀಪದಲ್ಲಿರೋದಾದ್ರೆ ಸೈತಾನನಿಂದ ದೂರವಾಗ್ತೇವೆ. ಒಮ್ಮೆ ನೋಡೋಣ ಬನ್ನಿ. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನ. ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ. ಯಾವಾಗ? ಅವಾಗ ಸೈತಾನನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ನಾವು ದೇವರಿಗೆ ಒಳಗಾಗಲ್ಲ, ನಾವು ದೇವರಿಗೆ ಪ್ರಾರ್ಥಿಸೋದಿಲ್ಲ, ನಾವು ದೇವರ ವಾಕ್ಯಾನುಸಾರವಾಗಿ ಬದುಕೋದಿಲ್ಲ, ನಾವು ಶೋಧನೆಕರವಾದ ಸ್ಥಳಗಳಿಗೆ ಹೋಗ್ತೇವೆ, ಸೈತಾನನು ನಿವಾಸಿಸುವಂತಹ ಸ್ಥಳಗಳಿಗೆ ಹೋಗ್ತೇವೆ, ಪಾಪದ ಸ್ಥಳಗಳಲ್ಲಿ ತಿರುಗಾಡುತ್ತೇವೆ, ದೇವರಿಗೆ ವಿರುದ್ಧವಾಗಿರುವಂತಹ ಕಾರ್ಯಗಳಲ್ಲೆಲ್ಲ ಪಾಲುಗಾರರಾಗುತ್ತೇವೆ. ನಂತರ ಹೇಳ್ತೇವೆ, ಸೈತಾನನು ಬಂದು ನನಗೆ ಬಾಧೆಪಡಿಸ್ತಿದ್ದಾನೆ ಎಂದು ಹೇಳ್ತಾರಲ್ಲವೇ? ಇರುವೆ ಯಾಕೆ ಕಡಿದಿ ಎಂದು ಇರುವೆಗೆ ಕೇಳಿದ್ರೆ, ನೀವು ನನ್ನ ಬಂಗಾರದಂತಹ ಹುತ್ತಿನೊಳಗೆ ಕೈ ಹಾಕಿದ್ರೆ ಕಡಿಯುವುದಿಲ್ಲವೋ ಅನ್ನುತ್ತದಂತೆ. ಸೈತಾನನಿಗೆ ನೀವು ಬೇಕಂತ ಕೆಣಕುತ್ತಾ ಇದ್ದೀರಿ, ಅವನ ಸಹಾಯ ಕೋರುತ್ತಾ ಇದ್ದೀರಿ, ಅವನನ್ನು ಆಶ್ರಯಿಸ್ತಾ ಇದ್ದೀರಿ, ಅದಕ್ಕಾಗಿ ಅವನ ಕೈಗೊಂಬೆಯಾಗಿ ಮಾರ್ಪಡ್ತಿದ್ದೀರಿ. ಅವನು ನಿಮಗೆ ಮೋಸಗೊಳಿಸಿ ನಿಮ್ಮನ್ನು ನಾಶ ಮಾಡಬೇಕು ಎಂದು ಪ್ರಯಾಸ ಪಡ್ತಿದ್ದಾನೆ, ಕಷ್ಟಪಡ್ತಿದ್ದಾನೆ. ನೀವು ದೇವರ ಸಮೀಪಕ್ಕೆ ಬನ್ನಿರಿ, ದೇವರಿಗೆ ಒಳಗಾಗಿರಿ, ದೇವರನ್ನು ಪ್ರೀತಿಸಿರಿ, ದೇವರ ಮಾತನ್ನು ಕೇಳಿರಿ. ದೇವರ ಮಾತುಗಳಿಂದಲೇ ತುಂಬಿದ್ದಾಗಿದೆ ನಮ್ಮ ಈ ಪರಿಶುದ್ಧ ಸತ್ಯವೇದ. ದೇವರ ಮಾತುಗಳನ್ನು ಅದಕ್ಕಾಗಿಯೇ ಮೇಲಿಂದ ಮೇಲೆ ನೀವು ಕೇಳುವಂತೆ ಮಾಡ್ತಿದ್ದೇವೆ. ನೀವು ನಿಮ್ಮ ಬೈಬಲನ್ನು ತೆರೆದು ಪಠಿಸಿರಿ, ಕೇಳಿರುವುದನ್ನು, ಓದಿರುವುದನ್ನು ಮನಸ್ಸಲ್ಲಿಟ್ಕೊಂಡು ಧ್ಯಾನಿಸಿರಿ. ನಿಮಗೆ ನಂಬಿಕೆ ಉಂಟಾಗ್ತದೆ, ನಿಮಗೆ ಧೈರ್ಯ ಉಂಟಾಗ್ತದೆ, ನಿಮಗೆ ಯಾವುದು ಮೇಲು ಯಾವುದು ಕೇಡು ಎಂದು ತಿಳಿದುಕೊಳ್ಳಬಲ್ಲಂತಹ ವಿವೇಚನೆಯ ಜ್ಞಾನ ಉಂಟಾಗುತ್ತೆ. ವಾಕ್ಯ ನಮಗೆ ಜ್ಞಾನೋದಯವನ್ನುಂಟು ಮಾಡುತ್ತೆ. ಲೋಕ ಸಂಬಂಧವಾದ ವಿಜ್ಞಾನವಲ್ಲ, ದೈವ ಸಂಬಂಧವಾದ ವಿವೇಚನೆಯ ಜ್ಞಾನ ನಾವು ಹೊಂದಿಕೊಳ್ತೇವೆ. ದೇವರಿಗೆ ಒಳಗಾಗಿರಿ, ದೇವರ ಸಮೀಪಕ್ಕೆ ಬನ್ನಿರಿ, ಸೈತಾನನನ್ನು ಎದುರಿಸಿರಿ,
ಸೈತಾನನಿಗೆ ಸಡಿಲು ಕೊಡಬೇಡಿ, ಸೈತಾನನಿಗೆ ಬೇಡಿಕೊಳ್ಳಬೇಡಿ. ಬಹಳಷ್ಟು ಜನ ಪ್ಲೀಸ್ ಪ್ಲೀಸ್ ಸೈತಾನನೇ ನನ್ನ ತಂಟೆಗೆ ಬರಬೇಡ ಎನ್ನುವಂತೆ ಅವನಿಗೆ ಭಯಪಡ್ತಾ ಇದ್ರೆ ಅವನು ತಲೆಯೇರಿ ಕೂತ್ಕೊಳ್ಳೋದಿಲ್ಲವೋ? ಸೈತಾನನನ್ನು ಎದುರಿಸಿರಿ, ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಹೋಗೋ ಅಂದು ನೋಡಿ. ಅದಕ್ಕಾಗಿ ಪಾಸ್ಟರೇ ಬರಬೇಕಾಗಿಲ್ಲ. ಯೇಸುವಿನ ನಾಮದಲ್ಲಿರುವಂತಹ ಶಕ್ತಿಯಲ್ಲಿ ನೀವು ನಂಬಿಕೆ ಇಡುವುದಾದರೆ ಅದ್ಭುತಗಳು ನಡೆಯುತ್ತವೆ. ಯೇಸುವಿನ ನಾಮದಲ್ಲಿ ಶಕ್ತಿ ಇದೆ. ಆತನು ನಿಮ್ಮ ಸಂಗಡ ಇರೋದಾದರೆ, ನೀವು ಆತನ ಸಮೀಪದಲ್ಲಿರೋದಾದರೆ, ಆತನ ಮಾತಿನ ಪ್ರಕಾರ ನೀವು ನಡೆದುಕೊಳ್ಳುವುದಾದರೆ ಸೈತಾನನು ನಿಮ್ಮನ್ನು ಮುಟ್ಟೋದಿಲ್ಲ ಪ್ರಿಯರೇ. ಅವನು ಬೆದರಿಸುತ್ತಾನಷ್ಟೇ. ಬೊಗಳುವ ನಾಯಿ ಕಡಿಯುವುದಿಲ್ಲ ಅನ್ನುತ್ತಾರಲ್ಲವೇ? ನಾಯಿಗಳು ನಾವು ರೋಡ್ ಮೇಲೆ ಹೋಗುವಾಗ ಬೊಗಳುತ್ತಾ ಇರೋದಾದರೆ ನಾವೇನೋ ಭಯಪಡ್ತೇವೆ. ಆದರೆ ಅಷ್ಟಕ್ಕೂ ಅವು ಯಾಕೆ ಬೊಗಳುತ್ತವೆ ಗೊತ್ತಾ? ಅವು ನಮಗೆ ನೋಡಿ ಭಯಪಟ್ಟು ಬೊಗಳುತ್ತವೆ. ನಮಗೆ ನೋಡಿ ಭಯಪಡುವವುಗಳನ್ನು ನಾವು ನೋಡಿ ಭಯಪಡ್ತಿದ್ದೇವೆ, ಅದಕ್ಕೆ ಓಡಿ ಹೋಗ್ತಿದ್ದೇವೆ. ಅರ್ಥವಾಯ್ತಾ? ಸೈತಾನನು ಕೂಡ ಅಷ್ಟೇ ಪ್ರಿಯರೇ. ಅವನಿಗೆ ಭಯಪಟ್ರೆ ಅವನು ಬೆದರಿಸ್ತಾನೆ, ಅವನಿಗೆ ಎದುರಿಸಿದ್ರೆ ಅವನು ಓಡಿ ಹೋಗ್ತಾನೆ. ನಂಬಿಕೆಯಿಂದ ಮೊಳಕಾಲೂರಿ ಪ್ರಾರ್ಥಿಸುವಂಥವರು, ನಂಬಿಕೆಯಿಂದ ಯೇಸುವಿನ ನಾಮ ಉಚ್ಚರಿಸುವಂಥವರು, ದೇವರ ವಾಕ್ಯಾನುಸಾರವಾಗಿ ಪ್ರವರ್ತಿಸುವಂಥವರ ನೆರಳಿನ ಸಮೀಪಕ್ಕೂ ಕೂಡ ಸೈತಾನನು ಬರೋದಿಲ್ಲ. ದೇವರ ಸಮೀಪಕ್ಕೆ ಬನ್ನಿರಿ, ಸೈತಾನನನ್ನು ಎದುರಿಸಿರಿ, ಆಗ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಯಾವಾಗ ಹೋಗುವನು? ನೀವು ದೇವರ ಸಮೀಪದಲ್ಲಿರಬೇಕು. ಒಂದು. ಎರಡನೇದಾಗಿ ಅವನನ್ನು ನೀವು ಎದುರಿಸಬೇಕು. ಸೈತಾನನನ್ನು ಎದುರಿಸಿರಿ. ನಾನು ಎದುರಿಸ್ತಿದ್ದೇನೆ ಬ್ರದರ್, ಅವನು ಹೋಗ್ತಾ ಇಲ್ಲ ಅನ್ನಬಹುದು. ಆದರೆ ನೀವು ದೇವರಿಗೆ ಒಳಗಾಗಿದ್ದೀರಾ? ನೀವು ದೇವರ ಸಮೀಪದಲ್ಲಿದ್ದವರಾಗಿದ್ದೀರಾ? ನೀವು ದೇವರಿಂದ ದೂರವಾಗಿದ್ದು, ನೀವು ದೇವರ ನಾಮವನ್ನು ಒಂದು ವೇಳೆ ಉಚ್ಚರಿಸಿದ್ದಾಗಿಯೂ ಆತನ ನಾಮದಲ್ಲಿ ನೀವೇ ಒಳಗಾಗದಿದ್ದರೆ, ಆತನ ನಾಮದಲ್ಲಿ ನೀವೇ ನಂಬಿಕೆ ಇಡದಿದ್ದರೆ, ಆ ಸೈತಾನನಿಗೆ ಎಲ್ಲವೂ ಗೊತ್ತು ಪ್ರಿಯರೇ. ನಿಮ್ಮ ಭಕ್ತಿ ಕೂಗಾಟದ ಭಕ್ತಿಯಾಗಿರುತ್ತೆ ಅಷ್ಟೇ. ಆದರೆ ಅಂತರಂಗದಲ್ಲಿ ಶಕ್ತಿ ಇಲ್ಲವೆಂದು, ನಿಮ್ಮಲ್ಲಿ ನಂಬಿಕೆ ಇಲ್ಲವೆಂದು ಸುಮ್ಮನೆ ತೋರ್ಪಡುವಿಕೆಗೆ ತೋರಿಸ್ತಾ ಇದ್ದೀರಿ ಅಂತ ಅರ್ಥ ಆಗುತ್ತೆ. ಅದಕ್ಕೆ ಕೆಲವರು ಎಷ್ಟೇ ಸಾರಿ ಯಾವುದೇ ರೀತಿಯಲ್ಲಿ ಸೈತಾನನನ್ನು ಎದುರಿಸಿದ್ರೂ ಸಹ ಅವನು ಅವರನ್ನು ಬಿಟ್ಟು ಹೋಗಲ್ಲ. ಮೊದಲು ನೀವು ದೇವರಿಗೆ ಅವಿಧೇಯರಾದರೆ ಸೈತಾನನಿಗೆ ಅವಕಾಶ ಕೊಟ್ಟಂತೆಯೇ. ಸೈತಾನನಿಗೆ ಅವಕಾಶ ಕೊಡಬೇಡಿರಿ. ಸೈತಾನನಿಗೆ ಸಂಬಂಧಪಟ್ಟದ್ದು ಯಾವುದು ನಿಮ್ಮ ಹತ್ರ ಇರಗೊಡಿಸಬೇಡಿರಿ. ಸೈತಾನನಿಗೆ ಸಂಬಂಧಪಟ್ಟದ್ದು ಯಾವುದು ನಿಮ್ಮ ಹತ್ರ ಇರಬಾರದು. ಕಳ್ಳತನ ಮಾಡಿರೋದು, ಮೋಸ ಮಾಡಿರೋದು, ವಿಗ್ರಹಕ್ಕೆ ಸಂಬಂಧಪಟ್ಟದ್ದು, ಅಪವಿತ್ರವಾದವುಗಳು ನಿಮ್ಮ ಹತ್ರ ಇರುವಾಗ ಆ ಸೈತಾನನು ಪದೇ ಪದೇ ನಿಮ್ಮ ಬಳಿಗೆ ಯಾಕೆ ಬರ್ತಾನೆ ಗೊತ್ತಾ? ನಿಮ್ಮ ಮೇಲೆ ಪ್ರೀತಿ ಇರೋದ್ರಿಂದಲ್ಲ. ಅವನು ನಿಮ್ಮೊಳಗಿರುವ ಪಾಪವನ್ನು ಆಧಾರ ಮಾಡಿಕೊಂಡು ಬರ್ತಾನೆ. ಒಂದು ನೊಣ ನಮ್ಮ ಮೇಲೆ ಕೂತ್ಕೊಳ್ಳೋದಾದರೆ, ಅದಕ್ಕೆಷ್ಟೇ ಸಾರಿ ತಳ್ಳಿ ಹಾಕ್ತಾರೋ ಮತ್ತೆ ಮತ್ತೆ ಬಂದು ಅದು ಕೂತ್ಕೊಳ್ಳೋದಾದರೆ, ಅಲ್ಲಿ ಅದಕ್ಕೇನೋ ಒಂದು ಸ್ವೀಟ್ ಆಗಲಿ, ಯಾವುದೋ ಬೆಲ್ಲವಾಗಲಿ, ಚಾಕ್ಲೇಟ್ ಆಗಲಿ, ಅದಕ್ಕೆ ಅಲ್ಲಿ ಸಿಕ್ಕಿದೆ ಅಂದ ಅರ್ಥ. ನೀವೆಷ್ಟೇ ಸಾರಿ ತಳ್ಳಿದ್ರೂ ಅದು ಅದಕ್ಕೋಸ್ಕರವೇ ಬರುತ್ತೆ. ಅದನ್ನು ನೀವು ತೊಳ್ಕೊಳ್ಳೋದಾದ್ರೆ ಅದು ನಿಮ್ಮ ತಂಟೆಗೆ ಬರೋದಿಲ್ಲ. ನಿಮ್ಮ ಜೀವಿತದಲ್ಲಿ ಸೈತಾನನಿಗೆ ನೀವು ಅವಕಾಶ ಕೊಟ್ಟಿರುವ ಪಾಪ ಏನಾದರೂ ಇರೋದಾದರೆ, ಆ ಪಾಪ ಒಂದನ್ನೇ ಆಧಾರ ಮಾಡಿಕೊಂಡು ಸೈತಾನನು ನಿಮಗೆ ಬ್ಲ್ಯಾಕ್ಮೇಲ್ ಮಾಡುತ್ತಾ ಇರ್ತಾನೆ. ಅದಕ್ಕೆ ಸೈತಾನನು ನಿಮ್ಮ ಪಾಪಗಳನ್ನು ನಿಮಗೆ ಎತ್ತಿ ತೋರಿಸಿ ನಿಮ್ಮನ್ನು ಕೀಳು ಭಾವನೆಗೆ ಬೆಳೆಸದಂತೆ, ನಿಮ್ಮ ತಪ್ಪುಗಳನ್ನು ನೀವು ಯೇಸುವಿನ ಮುಂದೆ ಒಪ್ಪಿಕೊಳ್ಳೋದಾದರೆ, ದೇವರೇ ನಾನು ತಪ್ಪು ಮಾಡಿದ್ದೇನೆ, ನಾನು ಪಾಪ ಮಾಡಿದ್ದೇನೆ, ನಿಮಗೆ ವಿರೋಧವಾಗಿ ನಾನು ಪ್ರವರ್ತಿಸಿದ್ದೇನೆ ಎಂದು ನಿಮ್ಮ ತಪ್ಪನ್ನು ಮೇಲಿಂದ ಮೇಲೆ ಮೊಳಕಾಲೂರಿ ದೇವರ ಮುಂದೆ ಅರಿಕೆ ಮಾಡೋದಾದರೆ, ನಿಮಗೆ ಗೊತ್ತಲ್ಲವೇ ವಾಕ್ಯ ಹೇಳುತ್ತೆ, ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವುದಾದರೆ ಆತನು ನಂಬಿಗಸ್ತನೂ ನೀತಿವಂತನಾಗಿರುವುದರಿಂದ ನಮ್ಮ ಸಕಲ ಪಾಪ ಪರಿಹರಿಸಿ ನಮ್ಮನ್ನು ಶುದ್ಧೀಕರಿಸುತ್ತಾನೆ. ಆ ಪಾಪದ ಕಲೆಯಿಂದ ಯೇಸುವಿನ ರಕ್ತ ನಮ್ಮನ್ನು ಸಂಪೂರ್ಣವಾಗಿ ತೊಳೆದು ಶುದ್ಧಿ ಮಾಡುತ್ತೆ. ಪಾಪ ಮುಚ್ಚಿಟ್ಕೊಳ್ಬೇಡಿ, ನಾಳೆ ಸರಿಪಡಿಸಿಕೊಳ್ಳುತ್ತೇನೆ ಅಂದ್ಕೊಳ್ಬೇಡಿ. ಪಾಪ ನಮ್ಮೊಳಗೆ ನಾವು ಇಟ್ಕೊಂಡ್ರೆ ನಾವೇ ದೇವರಿಂದ ದೂರವಾಗ್ತೇವೆ ಹೊರತು ದೇವರು ದೂರವಾಗಲ್ಲ. ಆತನು ಯಾವಾಗಲೂ ಒಂದೇ ಸ್ಥಳದಲ್ಲಿ ಇರ್ತಾನೆ. ನಾವು ಬಹಳಷ್ಟು ಸಾರಿ ಅಂದ್ಕೊಳ್ತೇವೆ, ದೇವರೇ ನನ್ನನ್ನು ಬಿಟ್ಟು ದೂರ ಹೋದ್ರಿ. ಆತನು ಬರುವಾತನು ಹೋಗುವಾತನು ಅಲ್ಲ ಪ್ರಿಯರೇ, ಮಾರ್ಪಡದಾತನಾಗಿದ್ದಾನೆ. ಯಾವತ್ತೂ ಆತನು ತನ್ನ ಸ್ಥಾನದಲ್ಲಿ ತಾನೇ ಇರ್ತಾನೆ. ಮನುಷ್ಯರ ಮೇರೆಗೆ ಮಾರ್ಪಡೋದಿಲ್ಲ, ಪರಿಸ್ಥಿತಿಗಳ ಮೇರೆಗೆ ಮಾರ್ಪಡದಾತನಾಗಿದ್ದಾನೆ. ಆತನು ನೀತಿವಂತನು, ಆತನು ಯಥಾರ್ಥವಂತನು, ಆತನು ದಯೆಯುಳ್ಳಾತನಾಗಿದ್ದಾನೆ. ಆತನು ಯಾವಾಗಲೂ ತನ್ನ ಸ್ಥಾನದಲ್ಲಿ ಇರ್ತಾನೆ. ನಮ್ಮಿಂದ ಆತನು ದೂರವಾಗಿರೋದಾದರೆ ನಾವಾತನಿಂದ ದೂರವಾಗಿದ್ದೇವೆ ಹೊರತು ಆತನು ನಮ್ಮನ್ನು ಬಿಟ್ಟು ದೂರವಾಗಲಿಲ್ಲ. ನಮಗೆ ಆತನು ಸಮೀಪಿಸಿರೋದಾದರೆ ನಾವು ಆತನ ಬಳಿಗೆ ಹೋಗಿದ್ದೇವೆ ಹೊರತು ಆತನು ನಮ್ಮ ಸ್ಥಾನದಲ್ಲಿ ನಾವಿದ್ದ ಸ್ಥಳಕ್ಕೆ ಆತನು ಇಳಿದು ಬಂದಿದ್ದಾನೆಂದ ಅರ್ಥ ಅಲ್ಲ. ನೋಡಿರಿ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ನೀವು ಒಂದು ಹೆಜ್ಜೆ ಮುಂದೆ ಹಾಕೋದಾದರೆ ಆತನು 4 ಹೆಜ್ಜೆಗಳವರೆಗೂ ನಿಮ್ಮನ್ನು ಅಪ್ಪಿಕೊಳ್ಳಲು ಮುಂದಕ್ಕೆ ಬರುತ್ತಾನೆ.
ಕೇಳಿ ಪ್ರಿಯರೇ, ನೀವು ಆತನ ಸಮೀಪಕ್ಕೆ ಹೋದ ಮರುಕ್ಷಣದಲ್ಲೇ ದಾರಿ ತಪ್ಪಿ ಹೋದ ಮಗ ತಂದೆಯನ್ನು ಬಿಟ್ಟು ಹೋದ. ಇಷ್ಟ ಬಂದಂತೆ ಪ್ರವರ್ತಿಸಿ ಎಲ್ಲವನ್ನೂ ಕಳ್ಕೊಂಡ. ಬಹಳ ತೊಂದರೆಗೊಳಗಾದ. ಬರಗಾಲ ಬಂತು, ನಷ್ಟ ಹೋದ. ನನ್ನವರು ಯಾರೂ ಇಲ್ಲ ಎಂಬ ದಿಕ್ಕಿಲ್ಲದೆ ಒಂದು ಹೊತ್ತಿನ ಆಹಾರಕ್ಕಾಗಿ ಒದ್ದಾಡಿದ. ಹಂದಿ ಮೇಯಿಸುವವನ ಬಳಿಗೆ ಹೋದನಂತೆ. ಎಂತಹ ಹೀನ ಸ್ಥಿತಿಗೆ ಒಬ್ಬ ಐಶ್ವರ್ಯವಂತನ ಮಗನು, ಒಬ್ಬ ಪ್ರೀತಿಯುಳ್ಳ ತಂದೆಯನ್ನು ಬಿಟ್ಟು ಬಂದು ಎಂತಹ ಹೀನ ಸ್ಥಿತಿಗೆ ಬಿದ್ದೋದನು ನೋಡಿ. ಆ ಸಮಯದಲ್ಲಿ ತನ್ನ ತಂದೆಯ ಮನೆ ನೆನಪಾಯಿತು. ನಾನು ಇಲ್ಲಿ ಹಸುವೆಯಿಂದ ಬಳಲುತ್ತಾ ಇದ್ದೇನೆ, ನನ್ನ ತಂದೆಯ ಮನೆಯಲ್ಲಿ ಸಮೃದ್ಧಿಯಾದ ಆಹಾರವಿದೆ ಎಂದು ನೆನಪಾಯಿತು. ನಾನು ಹೋಗಿ ನನ್ನ ತಂದೆಗೆ ಕ್ಷಮಾಪಣೆ ಕೇಳ್ತೇನೆ. ಅಪ್ಪ, ನಿನ್ನ ಮಗನಾಗಿರಲು ಯೋಗ್ಯನಲ್ಲ, ಕೂಲಿ ಆಳುಗಳಲ್ಲಿ ಒಬ್ಬನಾಗಿರುವುದಕ್ಕೆ ನನಗೆ ಅನುಮತಿ ಕೊಡು ಎಂದು ಬೇಡಿಕೊಳ್ತೇನೆ ಅಂದ್ಕೊಂಡು ಹೋದ. ಅವನು ಆಗ ಬುದ್ಧಿ ತಂದುಕೊಂಡು ಎದ್ದು ಹೋಗುತ್ತಾನೆ. ಆಶ್ಚರ್ಯ! ಆ ಮಗನು ಇನ್ನು ದೂರದಲ್ಲಿರುವಾಗಲೇ ಆ ತಂದೆ ಇರುವ ಆವರಣದಲ್ಲಿ ಅವನು ಹೆಜ್ಜೆ ಇಟ್ಟ ಮರುಕ್ಷಣವೇ ತಂದೆ ಮನೆಯೊಳಗಿಂದ ಓಡುತ್ತಾ ಬಂದು ಆ ಮಗನನ್ನು ಅಪ್ಪಿಕೊಂಡು ಮುದ್ದಿಟ್ಟು ಮನೆಯೊಳಗೆ ಕರೆದೊಯ್ತಾನೆ. ಯಾವ ಕಂಡೀಷನ್ ಕೂಡ ಹಾಕ್ಲಿಲ್ಲ ಪ್ರಿಯರೇ. ಅನ್ಕಂಡೀಷನಲ್ ಲವ್ ಅದು. ಷರತ್ತುಗಳಿಲ್ಲದ ಪ್ರೀತಿ ಆತನದು. ನೀವು ತಿರುಗಿ ಬಂದ್ರೆ ಸಾಕು, ನೀವು ರಿಪೆಂಟ್ ಆದ್ರೆ ಸಾಕು. ಅಂದ್ರೆ ಅರ್ಥವೇನು? ಪಶ್ಚಾತ್ತಾಪ ಅಂದ್ರೆ ಏನು? ತಿರುಗಿಕೊಳ್ಳೋದು. ನೀವು ದೇವರನ್ನು ಬಿಟ್ಟು ಹೋಗುವ ಕಾಲವೆಲ್ಲ ಸೈತಾನನು ನಿಮ್ಮನ್ನು ಬೆನ್ನಟ್ಟುತ್ತಿರ್ತಾನೆ. ಆದರೆ ನೀವು ದೇವರ ಕಡೆಗೆ ತಿರುಗಿ ಓಡಿ ಬರುವಾಗ ಸೈತಾನನು ನಿಮ್ಮನ್ನು ಬೆನ್ನಟ್ಲಿಕ್ಕಾಗಲ್ಲ, ಅವನು ಹಿಂದಟ್ಟಿ ಓಡಿ ಹೋಗ್ತಾನೆ. ಆದರೆ ನಿಮ್ಮ ಮುಂದೆ ನಿಮ್ಮ ಯೇಸು ತನ್ನ ಕೈಗಳನ್ನು ಚಾಚಿ ನಿಮ್ಮನ್ನು ಅಪ್ಪಿಕೊಳ್ಳಲು ಸಿದ್ಧವಾಗಿದ್ದಾರೆ. ಹೌದು, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಅದಕ್ಕಾಗಿ ಹೇಗೆ ಬ್ರದರ್ ದೇವರ ಬಳಿಗೆ ಹೋಗೋದು? ಯಾವ ಶಿಲುಬೆ ಬಳಿಗೆ ಹೋಗನುತ್ತೀರಿ? ಯಾವ ಗುಡ್ಡಕ್ಕೆ ಹೋಗನುತ್ತೀರಿ? ಯಾವ ಫೋಟೋ ಮುಂದೆ ಮೊಳಕಾಲೂರಬೇಕು ಎಂಬುದಾಗಿ ಕೇಳಬೇಡಿರಿ. ಯೇಸು ಯಾವಾಗಲೂ ನಮಗೆ ಲಭ್ಯವಾಗಿಯೇ ಇದ್ದಾರೆ. ನೀವು ಎಲ್ಲಿ ಇರುತ್ತೀರೋ ಅಲ್ಲಿಯೇ ಮೊಳಕಾಲೂರಿದವರಾಗಿ ನಂಬಿಕೆಯೊಂದಿಗೆ, ದೇವರೇ, ನಾನು ನಿಮ್ಮ ಮುಂದೆಯೂ ಪರಲೋಕಕ್ಕೆ ವಿರುದ್ಧವಾಗಿಯೂ ನಿಮಗೆ ವಿರುದ್ಧವಾಗಿಯೂ ಪಾಪ ಮಾಡಿದ್ದೇನೆ ಎಂದು ಒಪ್ಪಿಕೊಳ್ಳಬೇಕು. ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡ್ರೆ ಸಾಕು ಪ್ರಿಯರೇ, ಮರುಕ್ಷಣದಲ್ಲಿಯೇ ನಮ್ಮನ್ನು ಆತನು ಅಪ್ಪಿಕೊಳ್ಳುತ್ತಾನೆ. ಪಾಪಕ್ಕೆ ಆತನು ಅಪ್ಪಿಕೊಳ್ಳಲಿಕ್ಕಾಗಲ್ಲ. ನೀತಿಯನ್ನು ಪ್ರೀತಿಸಿ ದುರ್ನೀತಿಯನ್ನು ದ್ವೇಷಿಸುವ ಆತನಾಗಿದ್ದಾರೆ ನಮ್ಮ ಯೇಸು. ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋದಾದರೆ ಆತನು ತನ್ನ ರಕ್ತದಲ್ಲಿ ತೊಳೆದು ನಮ್ಮನ್ನು ಪರಿಶುದ್ಧಗೊಳಿಸಿ ನೀತಿವಂತರನ್ನಾಗಿ ಮಾಡ್ತಾರೆ. ದೇವರ ಸಮೀಪಕ್ಕೆ ಬನ್ನಿರಿ ಅಂದರೆ ದೇವರಿಗೆ ಒಳಗಾಗಿರಿ. ಅಂದರೆ ಇಗೋ, ದಿನಾಲು ದೇವರ ವಾಕ್ಯಗಳನ್ನು ಕೇಳ್ತಿದ್ದೀರಲ್ಲವೋ? ವಾಕ್ಯ ನೀವು ಅರಿತವರಾಗಿದ್ದೀರಲ್ಲವೋ? ಬೈಬಲ್ನಲ್ಲಿ ದೇವರ ವಾಕ್ಯ ಓದುತ್ತಿದ್ದೀರಲ್ಲವೋ? ಆತನ ಮಾತು ಕೇಳೋದಂದ್ರೆ ಆತನು ಬಂದು ಹೇಳ್ತಾನೆ ಅಂದ್ಕೊಂಡಿದ್ದೀರಾ? ಆತನು ತನ್ನ ಮಾತು ಆಗಲೇ ಹೇಳಿದಾನೆ. ಎಷ್ಟೋ ರೀತಿಯಲ್ಲಿ ದಶಾಜ್ಞೆಗಳ ಸಾರಾಂಶ ಆತನ ಉದ್ದೇಶ ಆಗಿದೆ. ಅವುಗಳನ್ನು 2 ಆಜ್ಞೆಗಳನ್ನಾಗಿ ಮಾಡಿ ಹೊಸ ಒಡಂಬಡಿಕೆಯಲ್ಲಿ ಅನುಗ್ರಹಿಸಿದ್ದಾರೆ. ದೇವರನ್ನು ಪ್ರೀತಿಸಿರಿ, ನಿಮ್ಮ ನೆರೆಯವರನ್ನು ಪ್ರೀತಿಸಿರಿ. ನಿಮ್ಮ ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬಲದಿಂದಲೂ, ನಿಮ್ಮ ಪೂರ್ಣ ವಿವೇಕದಿಂದಲೂ ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿರಿ. ಈ ಲೋಕದಲ್ಲಿ ಯಾವ ಪ್ರೀತಿ ನಿಮಗೆ ಉಪಯೋಗಕ್ಕೆ ಬರಲ್ಲ. ಯಾವುದರ ಮೇಲೆಯೂ ನಿಮ್ಮ ಧ್ಯಾಸ ಹೋಗಲ್ಲ. ಶರೀರ ಇಚ್ಛೆಗಳಿಗೆ ಅವಕಾಶ ಕೊಡಲ್ಲ, ಹಣದ ಆಸೆಗೆ ಅವಕಾಶ ಕೊಡಲ್ಲ, ಲೋಕಕ್ಕೂ ಲೋಕದ ಆಸೆಗಳಿಗೂ ಲೋಕ ಕಾರ್ಯಗಳಿಗೂ ನೀವು ಅವಕಾಶ ಕೊಡಲ್ಲ. 2ನೇದಾಗಿ, ನಿಮ್ಮ ನೆರೆಯವರನ್ನು ಪ್ರೀತಿಸಿರಿ. ನಿಮ್ಮಂತೆಯೇ ನಿಮ್ಮ ನೆರೆಯವರನ್ನು ಪ್ರೀತಿಸಿರಿ. ನೀವು ನಿಮ್ಮ ನೆರೆಯವರನ್ನು ಪ್ರೀತಿಸುವಾಗ ನಿಮ್ಮನ್ನು ನೀವು ಹಾನಿ ಮಾಡಿಕೊಳ್ಳೋದಿಲ್ವಲ್ಲ? ಹಾಗೆಯೇ ನಿಮ್ಮ ನೆರೆಯವರಿಗೆ ಹಾನಿ ಮಾಡೋದಿಲ್ಲ. ಅಂದರೆ ಅವರಿಂದ ಕದಿಯೋದಿಲ್ಲ, ಅವರಿಗೆ ಮೋಸ ಮಾಡಲ್ಲ. ಅಷ್ಟೇ ಅಲ್ಲ, ಅವರನ್ನು ನೋಡಿ ಅಸೂಯೆ ಪಡೋದಿಲ್ಲ, ಅವರ ಮೇಲೆ ಕೋಪಗೊಳ್ಳಲ್ಲ, ಅವರ ಮೇಲೆ ಕಕ್ಷ ಬೆಳೆಸಿಕೊಳ್ಳೋದಿಲ್ಲ, ಅವರಿಗೆ ಕೇಡು ಮಾಡುವುದಿಲ್ಲ. ಅಷ್ಟೇ ಅಲ್ಲ, ಅವರನ್ನು ಕೊಂದು ಹಾಕೋದಿಲ್ಲ, ಅವರನ್ನು ಕ್ಷಮಿಸ್ತೀರಿ. ಯಾವಾಗ ನಾವು ದೇವರ ಮಾತಿನ ಪ್ರಕಾರ ನಡೆದುಕೊಳ್ಳುತ್ತೇವೋ ದೇವರು ನಮ್ಮ ಪಕ್ಷದಲ್ಲಿದ್ದುಕೊಂಡು ನಮಗೆ ಉಪಕಾರವನ್ನೇ ಮಾಡ್ತಾರೆ, ನಮಗೆ ಜಯ ಕೊಡುತ್ತಾರೆ. ದೇವರೊಂದಿಗೆ ನಾವು ಐಕ್ಯಗೊಳ್ಳುವಾಗ ಸೈತಾನನು ಬಾಲ ಮುದುರಿಸಿಕೊಂಡು ಓಡಿ ಹೋಗ್ತಾನೆ. ದೇವರ ಸಮೀಪಕ್ಕೆ ಬನ್ನಿರಿ, ಆತನು ನಿಮ್ಮ ಸಮೀಪಕ್ಕೆ ಬರ್ತಾನೆ. ದೇವರ ಸಮೀಪಕ್ಕೆ ಬನ್ನಿರಿ, ಆತನು ಕೈಗಳನ್ನು ಚಾಚಿಕೊಂಡಿದ್ದಾನೆ. ಆತನಿಗೆ ಕಿವಿಗೊಡಲೊಲ್ಲದವರ ಕಡೆಗೆ ದಿನವೆಲ್ಲ ಕೈಚಾಚಿ ಎದುರು ನೋಡ್ತಿದ್ದಾನೆಂದು ಬೈಬಲ್ ಹೇಳುತ್ತೆ. ನಿಮ್ಮ ದುಷ್ಟ ಮಾರ್ಗಗಳೆಲ್ಲ ಬಿಟ್ಟು ಬನ್ನಿರಿ. ನೀವಿರುವ ವ್ಯಭಿಚಾರದ ಸ್ಥಿತಿಯಲ್ಲಿ ಈ ದೇವರು ಬರೋದಿಲ್ಲ. ಆದರೆ ನಿಮ್ಮ ತಪ್ಪುಗಳನ್ನು ನೀವು ಗ್ರಹಿಸಿಕೊಂಡು ಹೊರಬರೋದಾದರೆ, ನಿಮ್ಮ ತಪ್ಪನ್ನು ನೀವು ಗ್ರಹಿಸಿಕೊಂಡು ಮೊಳಕಾಲೂರೋದಾದರೆ, ದೇವರೇ, ಕೇವಲ ನಿನಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆಂದು ಪಶ್ಚಾತ್ತಾಪ ಪಡುತ್ತಾನಲ್ಲವೇ ಆ ದಾವೀದನು? ನಿನ್ನ ಹಿಸೋಪನಿಂದ ನನ್ನನ್ನು ತೊಳೆ, ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮನನ್ನು ನನ್ನೊಳಗಿಂದ ತೆಗೆದುಹಾಕಬೇಡ ಎಂದು ಗೋಳಾಡಿದಂತೆ
ಬಿಕ್ಕಿ ಬಿಕ್ಕಿ ಗೋಳಾಡಿ ಅಳುತ್ತಾನೆ 51ನೇ ಕೀರ್ತನೆಯಲ್ಲಿ. ಬೇಕಾದರೆ ಓದಿರಿ, ಪಶ್ಚಾತ್ತಾಪ ಬೇಕಾದರೆ ಆ ಕೀರ್ತನೆಯನ್ನು ಓದಿರಿ. ದೇವರು ಕುಗ್ಗಿದ ಜಜ್ಜಿದ ಹೃದಯವುಳ್ಳವರಿಗೆ ಕನಿಕರ ದಯೆ ತೋರಿಸುವಾತನಾಗಿದ್ದಾನೆ. ನೀವು ಯಾವಾಗ ಕಣ್ಣೀರಿನಿಂದ ಕುಗ್ಗಿದ ಜಜ್ಜಿದ ಹೃದಯದೊಂದಿಗೆ ದೇವರಿಗೆ ಪ್ರಾರ್ಥಿಸುತ್ತೀರೋ ಆಗ ದೇವರು ನಿಮ್ಮನ್ನು ಕರುಣಿಸುತ್ತಾರೆ. ಯಾಕೆಂದರೆ ನೀವು ದೇವರ ಸಮೀಪಕ್ಕೆ ಬಂದವರಾಗಿದ್ದೀರಿ. ನಾನು ಮಹೋನ್ನತನು, ಮಹಿಮೆಯುಳ್ಳಾತನು, ಉನ್ನತವಾದ ಸ್ಥಳದಲ್ಲಿ ವಾಸಿಸುವಾತನು. ಆದಾಗ್ಯೂ ವಿನಯವುಳ್ಳವರ ಬಳಿಗೂ ಕುಗ್ಗಿದ ಮನಸ್ಸುಳ್ಳವರ ಬಳಿಗೂ ಬಂದು ವಾಸಿಸುತ್ತೇನೆ ಎಂದು ಹೇಳಿದ್ದಾರೆ ದೇವರು. ಕುಗ್ಗಿದ ಜಜ್ಜಿದ ಹೃದಯದೊಂದಿಗೆ ದೇವರಿಗೋಸ್ಕರ ಆಶಿಸುವಂತವರ ಹೃದಯಗಳನ್ನು ಆತನು ತನ್ನ ಆಲಯ ಮಾಡಿಕೊಳ್ಳುವುದಕ್ಕಾಗಿ, ಆ ಹೃದಯಗಳಲ್ಲಿ ಆತನು ನಿವಾಸಿಸುವುದಕ್ಕಾಗಿ ಅವಾಗ ಇವಾಗ ಯಾವಾಗಲೂ ಸಿದ್ಧವಾಗಿಯೇ ಇದ್ದಾನೆ. ಒಬ್ಬನೇ ದೇವರು ಒಂದೇ ಸಮಯದಲ್ಲಿ ಎಲ್ಲರ ಹೃದಯಗಳಲ್ಲಿ ಇರಬಲ್ಲನು. ಪ್ರಿಯರೇ, ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ ಎಂದಿರುವ ದೇವರು, ಆತನಿಗೆ ಅದು ಅಸಾಧ್ಯವೋ? ಒಂದೇ ಸಾರಿ ನಮ್ಮೆಲ್ಲರ ಪ್ರಾರ್ಥನೆ ಕೇಳಬಲ್ಲಂತಹ ದೇವರು ಆತನು. ಒಂದೇ ಸಾರಿ ನಮ್ಮೆಲ್ಲರ ಪ್ರಾರ್ಥನೆಗಳಿಗೆ ಉತ್ತರ ಕೊಡಬಲ್ಲಂತಹ ಮಹೋನ್ನತನೂ ಆತನು. ಆತನೇ ನಮ್ಮ ಕರ್ತನಾದ ಯೇಸುಕ್ರಿಸ್ತನು. ಅದಕ್ಕೆ ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ಗಾಡ್. ದೇವರಿಗೆ ಡಿಸ್ಟರ್ಬ್ ಮಾಡಬೇಕಂದ್ಕೊಳ್ತಿಲ್ಲ. ಅನೇಕರು ಪ್ರಾರ್ಥಿಸ್ತಾರಲ್ಲವೇ, ಮತ್ತೆ ನಾನ್ಯಾಕೆ ಪ್ರಾರ್ಥಿಸಲಿ ಅಂದುಕೊಳ್ತಾ ಇರ್ತೀರಿ ನೀವು. ಅದು ಅಜ್ಞಾನ. ನಿಮ್ಮ ಪ್ರಾರ್ಥನೆ ಚಾನಲ್ ಯಾವಾಗಲೂ ಸೆಪರೇಟ್ ಆಗಿರಬೇಕು ದೇವರ ಮುಂದೆ. ನೀವು ಮಾಡುವ ಪ್ರಾರ್ಥನೆ ಕೇಳಲು ಆತನು ಆತುರದಿಂದ ಎದುರು ನೋಡ್ತಿದ್ದಾನೆ. ನಿಮ್ಮ ಮೊರೆ ಕೇಳಲು ಆತನು ಸಿದ್ಧವಾಗಿದ್ದಾನೆ. ನಾವು ಊಹಿಸಿದಂತಹ ರೂಪ ಅಲ್ಲ ಪ್ರಿಯರೇ ದೇವರು. ಆತನು ಅನಂತ ಕಾಲದ ದೇವರು. ಆದಿಯೂ ಅಂತ್ಯವೂ ಆತನೇ. ಆದಿಯೂ ಆತನಿಗೆ ಗೊತ್ತು, ಅಂತ್ಯವೂ ಆತನಿಗೆ ಗೊತ್ತು. ದೇವರ ಸಮೀಪಕ್ಕೆ ಬನ್ನಿರಿ. ಕುಗ್ಗಿದ ಜಜ್ಜಿದ ಹೃದಯದೊಂದಿಗೆ ದೇವರೇ ಎಂದು ನೀವು ಮೊರೆ ಇಡೋದಾದರೆ ನಿಮ್ಮ ಮೊರೆಯನ್ನು ಲಾಲಿಸಲು ಆತನು ಯಾವಾಗಲೂ ಸಿದ್ಧನಾಗಿದ್ದಾನೆ. ಪ್ರತಿ ಉದಯದಲ್ಲಿ ದೇವರ ಸನ್ನಿಧಿಯಲ್ಲಿ ನಿಮ್ಮ ಮಾತು ಈ ದಿನಕ್ಕಾಗಿ ದೇವರೇ ಏನಾಗಿದೆ ಎಂದು ಕೇಳಿ ತಿಳಿದುಕೊಳ್ಳಿರಿ. ಪ್ರತಿದಿನ ಯಾಕೆ ನೀವು ಅಷ್ಟೊಂದು ಅವಸರದಲ್ಲಿ, ಗಲಿಬಿಲಿಯಲ್ಲಿ ಆ ಕೆಲಸ ಈ ಕೆಲಸ ಅಂತ ಓಡೋಡಿ ಹೋಗ್ತೀರಿ? ದೇವರಿಗೆ ತಿಳಿಸದಂತೆ ದೇವರ ಜೊತೆ ಇರುವಿಕೆ ಪಡೆದುಕೊಳ್ಳದೆ, ದೇವರ ಸಹಾಯ ಹೊಂದಿಕೊಳ್ಳದೆ ನೀವು ನಿಮ್ಮ ಇಷ್ಟಾನುಸಾರವಾದ ಪ್ರಯತ್ನಗಳನ್ನು ಮಾಡುವಾಗ ನೀವು ಸೈತಾನನಿಗೆ ಸಮೀಪವಾಗುತ್ತೀರಿ. ಅವನ ಕೈಯಿಂದ ಸೋತು ಹೋಗ್ತೀರಿ. ದೇವರೇ, ನಿಮ್ಮ ಸನ್ನಿಧಿ ನಮ್ಮೊಂದಿಗೆ ಬರದಿದ್ದರೆ ನಾವು ಮುಂದಕ್ಕೆ ಹೋಗೋದಿಲ್ಲ ಎಂದು ಮೋಶೆ ಹೇಳಿದಂತೆಯೇ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಮನೆಯಿಂದ ಹೊರಟು ನಿಮ್ಮ ಕೆಲಸಗಳಲ್ಲಿ ಮುಂದಕ್ಕೆ ಸಾಗಿರಿ. ಆಗ ನೀವು ಮಾಡುವ ಕಾರ್ಯಗಳೆಲ್ಲ ಸಫಲಗೊಳ್ಳುತ್ತವೆ. ದೇವರ ಸಮೀಪಕ್ಕೆ ಬನ್ನಿರಿ. ದೇವರು ನಿಮ್ಮ ಸಮೀಪಕ್ಕೆ ಬರ್ತಾನೆ. ಸುಮ್ಮನೆ ಸೈತಾನನಿಗೆ ನಿಂದಿಸಬೇಡಿರಿ, ಅವನ ಮೇಲೆ ನೆಪ ಹೊರಿಸಬೇಡಿ. ಅವನ ಕೆಲಸವೇ ಶೋಧಿಸೋದು. ಅವನು ಮೋಸಗಾರನು, ಅವನು ತಂತ್ರಗಾರನು, ಅವನು ಸುಳ್ಳುಗಾರನು, ಅವನು ನಾಶ ಮಾಡುವವನಾಗಿದ್ದಾನೆ. ಆದರೆ ದೇವರ ಮಗುವಾಗಿರುವ ನಿಮ್ಮನ್ನು ಅವನು ಮುಟ್ಟಲಾರನು. ನಿಮ್ಮನ್ನು ಮುಟ್ಟುವವನು ನನ್ನ ಕಣ್ಣು ಗುಡ್ಡಿಯನ್ನು ಮುಟ್ಟುತ್ತಾನೆ ಎಂದು ದೇವರು ನಮಗೆ ಹೇಳಿರೋ ಪ್ರಕಾರ ಕಣ್ಣು ಗುಡ್ಡಿನಂತೆ ನಮ್ಮನ್ನು ಕಾಪಾಡುವ ದೇವರು ನಮ್ಮ ಸಂಗಡ ಇದ್ದಾರೆ. ಸೈತಾನನು ನನ್ನ ತಂಟೆಗೆ ಬರೋದಿಲ್ಲ ಎಂಬ ನಂಬಿಕೆಯೊಂದಿಗೆ ದೇವರ ಸನ್ನಿಧಿ ಹೊಂದಿದವರಾಗಿ ಆತನ ಕೃಪೆಗೋಸ್ಕರ ಬೇಡಿಕೊಳ್ಳುತ್ತಾ ಆತನ ಆತ್ಮನಿಂದ ತುಂಬಲ್ಪಟ್ಟವರಾಗಿ ದೇವರ ಸನ್ನಿಧಿಯಲ್ಲಿ ಪ್ರತಿದಿನ ನಮ್ಮ ಪ್ರಾತಃಕಾಲ ಸಮಯವನ್ನೆಲ್ಲ ಮರುಪ್ರಾರಂಭಿಸೋಣ. ನಾವು ಮನೆಗೆ ತಿರುಗಿ ಹೋದಾಗ ಸಾಯಂಕಾಲ ಪ್ರತಿದಿನ ನಿಮಗೆ ಗೊತ್ತ ಪ್ರಿಯರೇ, ಈ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮ ನಿಮಗೋಸ್ಕರ ನಾವು ಪ್ರಸಾರ ಮಾಡುತ್ತಾ ಇದ್ದೇವೆ. ಬೆಳಗ್ಗೆ 7 ಗಂಟೆಯಿಂದ 7:30ವರೆಗೂ ನಿಮಗೋಸ್ಕರ ಈ ಅದ್ಭುತವಾದ ಸತ್ಯ ವಚನಗಳಿಂದ ಕೂಡಿರುವ ಸಂದೇಶಗಳನ್ನು ನಿಮ್ಮ ಆಧ್ಯಾತ್ಮಿಕ ಜೀವಿತ ಬಲಗೊಳಿಸಲು ಪ್ರಸಾರ ಮಾಡ್ತಿದ್ದೇವೆ. ನಾವು ಅನ್ಯರ ಬಳಿಗೆ ಹೋಗುವಾಗ, ಲೋಕದವರ ಬಳಿಗೆ ಹೋಗುವಾಗ ಯಾವುದಾದ್ರೂ ಕಲ್ಮಶ, ಲೋಕ ಮಾಲಿನ್ಯ ನಮಗೆ ಅಂಟಿಕೊಂಡರೆ ರಾತ್ರಿ ಮಲಗುವುದಕ್ಕಿಂತ ಮುಂಚೆಯೇ ಕರ್ತನ ಸನ್ನಿಧಿಯಲ್ಲಿ ಸರಿಪಡಿಸಿಕೊಂಡು ಆತನ ರಕ್ತದಲ್ಲಿ ಶುದ್ಧೀಕರಿಸಲ್ಪಡುವಂತೆ ಒಪ್ಪಿಕೊಂಡು ಪಾಪ ಬಿಟ್ಟು ಬಿಡುವ ಹಾಗೆ ಅದ್ಭುತವಾದ ಸಾಕ್ಷಿಯನ್ನು, ಜಯ ಜೀವಿತವನ್ನು ನಾವು ಕಾಪಾಡಿಕೊಳ್ಳುವವರಾಗಿರಬೇಕು. ತಲೆಬಾಗಿಸಿರಿ, ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಿಮ್ಮ ಸನ್ನಿಧಿಯಲ್ಲಿ ಮೊರೆ ಇಡುತ್ತಾ ಇದ್ದೇವೆ ದೇವರೇ. ಅಂಧಕಾರ ಶಕ್ತಿ, ದುರಾತ್ಮ ಸೇನೆಗಳು ಬಹು ಭಯಂಕರವಾಗಿ ಕಾರ್ಯ ಮಾಡುತ್ತಿರುವ ಈ ಅಂತ್ಯ ದಿನಮಾನಗಳಲ್ಲಿ ಸೈತಾನನ ಕ್ರಿಯೆಗಳನ್ನು ಲಯಪಡಿಸಲು ಬಂದಿರುವ ಯೇಸುವಿನಲ್ಲಿ ನಂಬಿಕೆ ಇಡಲು ಸಹಾಯ ಮಾಡಿರಿ. ಶೋಧಕನಾದ ಸೈತಾನನಿಗೆ ಅವಕಾಶ ಕೊಡದೆ ಕಾಪಾಡುವ ಕರ್ತನನ್ನು ನಮ್ಮ ಹೃದಯದೊಳಗೆ ಭದ್ರಪಡಿಸಿಟ್ಟುಕೊಂಡು ಸಿಂಹಾಸನದ ಮೇಲೆ, ಹೃದಯ ಸಿಂಹಾಸನದ ಮೇಲೆ ಆಸೀನರೂಢನಾಗಿಟ್ಕೊಂಡು ನಮ್ಮ ಹೃದಯದ ಪೀಠಗಳ ಮೇಲೆ ಆಹ್ವಾನಿಸಲು ಸಹಾಯ ಮಾಡಿರಿ. ನಿಮ್ಮೊಂದಿಗಿರೋದಾದರೆ ಯಾವ ಅಪಾಯ ನಮಗೆ ಬರಲ್ಲವೆಂದು, ನೀವು ನಮ್ಮ ಸಂಗಡ ಇದ್ದರೆ ಯಾವ ಕೇಡು ನಮಗುಂಟಾಗಲ್ಲವೆಂದು. ದೇವರೇ, ನೀವು ನಮ್ಮ ಸಂಗಡ ಇರುವಾಗ ಸೈತಾನನು ನಮ್ಮ ತಲೆ ಕೂದಲನ್ನು ಮುಟ್ಟುವುದಿಲ್ಲವೆಂದು
ನಂಬುತ್ತೇವೆ. ಅನುದಿನವೂ ಶೋಧಕನು ಶೋಧಿಸುತ್ತಿರುವಾಗ ಅನುಕ್ಷಣವೂ ದೇವರೊಂದಿಗೆ ಸಹವಾಸವುಳ್ಳವರಾಗಿ ಸೈತಾನನನ್ನು ಎದುರಿಸುತ್ತಾ ಆಧ್ಯಾತ್ಮಿಕ ಜೀವಿತದಲ್ಲಿ ಮುಂದೆ ಸಾಗುವಂತೆ, ನಿಮ್ಮ ಪ್ರಣಾಳಿಕೆ ಪ್ರಕಾರ ಜೀವಿಸಿ ನಿಮ್ಮನ್ನು ಮಹಿಮೆಪಡಿಸುವಂತೆ, ಸೋತು ಹೋದ ಕ್ರೈಸ್ತರಾಗಿ ವಿಶ್ವಾಸಿಗಳಾಗಿರದೆ ಸೈತಾನನನ್ನು ಎದುರಿಸಿ ಜಯಿಸುವಂತಹ ಜಯಶಾಲಿಗಳಾಗಿ ಜೀವಿಸುವಂತೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ, ತಪ್ಪದೆ ದೇವರು ನಮಗೆ ಉತ್ತರಿಸುತ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.